ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಹೂವಿನ ಪಲ್ಲಕ್ಕಿಯಲ್ಲಿ ಚೆನ್ನಮ್ಮ ಅಂತಿಮ ಯಾತ್ರೆಗೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಈಗಾಗಲೇ ರೇವಣ್ಣ ಮನೆ ಬಳಿ ಬಂದಿರುವಂತಹ ಹೂವಿನ ಪಲ್ಲಕ್ಕಿ ಕೆಲ ನಿಮಿಷಗಳು ಮಾತ್ರ ಚೆನ್ನಮ್ಮ ಅಂತಿಮ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಲಾಗುತ್ತೆ. ಎಚ್.ಡಿ. ಕುಮಾರಸ್ವಾಮಿ, ಅನಿತಾ ಕುಮಾರಸ್ವಾಮಿ ಆಗಮನ ಆಗಿದೆ. ಚೆನ್ನಮ್ಮ ಅವರ ಅಂತಿಮ ವಿಧಿವಿಧಾನಕ್ಕೆ ನಡೀತಾ ಇದೆ ಸಕಲ ಸಿದ್ಧತೆ. ಒಕ್ಕಲಿಗ ಸಂಪ್ರದಾಯದಂತೆ ಚೆನ್ನಮ್ಮ ಪಾರ್ಥಿವ ಶರೀರಕ್ಕೆ ಪೂಜೆ, ಅಂತಿಮ ಪೂಜೆ ಸಲ್ಲಿಸುತ್ತಿರುವಂತಹ ಕುಟುಂಬಸ್ಥರು. ಸ್ವಲ್ಪ ಹೊತ್ತಲ್ಲೇ ರೇವಣ್ಣ ನಿವಾಸದಿಂದ ಹೊರಡಲಿದೆ ಅಂತಿಮ ಯಾತ್ರೆ. ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿಗೆ ಚೆನ್ನಮ್ಮ ಪಾರ್ಥಿವ ಶರೀರದ ಯಾತ್ರೆ ಸಾಗಲಿದೆ. ಸದ್ಯ ರೇವಣ್ಣ ಅವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕಾಗಿ ಅವಕಾಶವನ್ನ ಮಾಡಿಕೊಡಲಾಗಿದೆ. ಹೂವಿನ ಪಲ್ಲಕ್ಕಿಯನ್ನ ಈಗಾಗಲೇ ಸಿದ್ಧ ಮಾಡಿದ್ದಾರೆ. ಅದನ್ನು ನೀವು ಗಮನಿಸ್ತಾ ಇದ್ದೀರಿ. ಆ ಪಲ್ಲಕ್ಕಿಯಲ್ಲಿಟ್ಟು ಪಾರ್ಥಿವ ಶರೀರವನ್ನ ಅಂತ್ಯಕ್ರಿಯೆ ನಡೆಯುವಂಥ ಜಾಗಕ್ಕೆ ಕರೆದೊಯ್ಯಲಾಗುತ್ತೆ. ಸದ್ಯ ಹೂವಿನ ಪಲ್ಲಕ್ಕಿಯ ಸಿದ್ಧತೆಯನ್ನು ಗಮನಿಸ್ತಾ ಇದ್ದೀರಿ. ಈಗಾಗಲೇ ಅಂತಿಮವಾಗಿ ಪೂಜೆಯನ್ನು ನೆರವೇರಿಸ್ತಾ ಇರುವಂಥ ಕುಟುಂಬಸ್ಥರು ಎಚ್.ಡಿ. ಕುಮಾರಸ್ವಾಮಿ, ಅನಿತಾ ಕುಮಾರಸ್ವಾಮಿ ಸೇರಿದಂತೆ ಕುಟುಂಬಸ್ಥರೆಲ್ಲರೂ ಕೂಡ ಅಂತಿಮ ವಿಧಿವಿಧಾನಗಳಲ್ಲಿ ಭಾಗಿಯಾಗಿದ್ದಾರೆ. ಹೂವಿನ ಪಲ್ಲಕ್ಕಿಯಲ್ಲಿ ಎಚ್.ಡಿ. ರೇವಣ್ಣ ಅವರ ನಿವಾಸದಿಂದ ಹರದನಹಳ್ಳಿಯ ಮಾವಿನಕೆರೆವರೆಗೂ ಕೂಡ ಯಾತ್ರೆ ಇರುತ್ತೆ. ಚೆನ್ನಮ್ಮ ಅವರು ಅತ್ತೆ ಅಲ್ಲ ತಾಯಿಯಂತೆ ನೋಡ್ಕೊಳ್ತಾ ಇದ್ರು. ಅವಿಭಾಜ್ಯ ಕುಟುಂಬದಲ್ಲಿ ನಾವೆಲ್ಲರೂ ಒಟ್ಟಿಗೆ ಇದ್ವಿ, ಎಲ್ಲರಿಗೂ ಸಹಾಯ ಮಾಡ್ತಾ ಇದ್ದಂತ ಕೈ ಆಗಿತ್ತು ಚೆನ್ನಮ್ಮ ಅವ್ರದ್ದು. ಒಕ್ಕಲಿಗ ಸಂಪ್ರದಾಯದಂತೆ ಅಂತಿಮ ವಿಧಿ ವಿಧಾನ ಮಾಡ್ತೀವಿ. ಸಂಸದ ಚೆನ್ನಮ್ಮ ಅವರ ಅಳಿಯ ಡಾಕ್ಟರ್ ಮಂಜುನಾಥ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅವರು ಬರೀ ಅತ್ತೆ ಆಗಿರಲಿಲ್ಲ, ತಾಯಿಯಂತೆ ಇದ್ರು ಅಂತ ಅವರನ್ನ ನೆನೆದಿದ್ದಾರೆ. ಅಲ್ಲ, ಹೌದು. ಯಾಕೆಂದರೆ ನಾವು ಬಹಳ ಸುಮಾರು ದೀರ್ಘಕಾಲ ಜೊತೆಲೇ ಇದ್ವಿ, ಅವಿಭಾಜ್ಯ ಕುಟುಂಬವಾಗೇ ಇದ್ವಿ. ಈ ಸುಮಾರು 16 ವರ್ಷ ನಮ್ಮ ಮನೆಯಲ್ಲೇ ನಾವೆಲ್ಲ ಜೊತೆಯಾಗಿದ್ವಿ. ನಂತರ ನಮ್ಮ ನಾದಿನಿ ಮನೆಯಲ್ಲಿ 16 ವರ್ಷ ಇದ್ವಿ. ಸೊ ಹೀಗಾಗಿ ಒಟ್ಟಿಗೆ ಅವಿಭಾಜ್ಯ ಕುಟುಂಬ ಇದ್ದಿದ್ದರಿಂದ ಕೇವಲ ಅವರು ಅತ್ತೆ ಆಗಿರಲಿಲ್ಲ, ತಾಯಿ ಆಗಿದ್ದರು. ಬಹಳ ಅವ್ರ ಸರಳತೆ ಇಡೀ ಪ್ರಪಂಚಕ್ಕೆ ಗೊತ್ತು. ಸರಳತೆ ಆಗ್ಬೋದು, ಅವರ ಕ್ಷಮಿಸುವ ಗುಣ ಆಗ್ಬೋದು. ಅದರಿಂದ ಅವರನ್ನು ನಾವು ದೇವ್ರ ಸ್ಥಾನದಲ್ಲೇ ಇಟ್ಟು ನೋಡ್ತಾ ಇದ್ದೇವೆ. ಸೊ ನಮ್ಮ ಪಾಲಿಗೆ ಅವರು ಇವತ್ತು ದೈಹಿಕವಾಗಿ ಇಲ್ಲದೇ ಇದ್ದರೂ ಕೂಡ ನಮ್ಮ ಜೊತೆ ಯಾವಾಗಲೂ ಅವರು ನಮ್ಮ ಹೃದಯದಲ್ಲಿ ಜೀವಂತವಾಗಿರ್ತಾರೆ. ಮುಂದೆ ಬೆಂಗಳೂರಿಗೆ ಬರಬೇಕಾದ್ರೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಹಳ್ಳಿಗೂ ಕೂಡ ಜನ ನಿಂತು ದರ್ಶನವನ್ನು ಪಡ್ತಾ ಇದ್ರು. ಇಲ್ಲ, ಅವರನ್ನು ಪಕ್ಷಾತೀತವಾಗಿ ಎಲ್ಲ ಜನ ಬಹಳ ಪ್ರೀತಿಯಿಂದ ನೋಡ್ತಾರೆ ಅವ್ರನ್ನ. ಯಾಕೆಂದರೆ ಯಾರನ್ನೂ ಕೂಡ ಅವರು ಭೇದ ಭಾವ ಮಾಡ್ತಿರಲಿಲ್ಲ. ಅವರು ಯಾವತ್ತೂ ರಾಜಕೀಯವನ್ನು ಮಿಕ್ಸ್ ಮಾಡಲೇ ಇಲ್ಲ ಅವರ ಬದುಕಿನಲ್ಲಿ. ಹೀಗಾಗಿ ಅವರದೊಂದು ಪವಿತ್ರ ಸ್ಥಾನ ಈ ಪ್ರಪಂಚದಲ್ಲಿದೆ. ಸರಿ ಸರ್, ಯಾವ ರೀತಿ ಅಂತ್ಯಕ್ರಿಯೆ ಯಾವ ರೀತಿ ಎಷ್ಟು ಆಗುತ್ತೆ? ಅಲ್ಲ, ವಿಧಿವಿಧಾನ ನಮ್ಮ ಒಕ್ಕಲಿಗರ ಇದು ವಿಧಿವಿಧಾನ. ಇದಿಷ್ಟು ಸಂಸದರಾಗಿರ್ತಾರೆ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ದುರ್ಗೇಶ್ ನಾಯ್ಕ. ಆದರ್ಶ ದಂಪತಿಗಳಿಗೂ ಆದರ್ಶ ದೇವೇಗೌಡ ಮತ್ತು ಚೆನ್ನಮ್ಮ ದಂಪತಿ. ಆಸ್ಪತ್ರೆಯಲ್ಲಿ ಪತ್ನಿ ಚೆನ್ನಮ್ಮ ಜೊತೆ ಕೆಲಕಾಲ ಇರ್ತಾ ಇದ್ರು ದೇವೇಗೌಡರು. ಪತ್ನಿಯ ಕೊನೆ ಸಮಯದಲ್ಲೂ ಊಟ ತಿನ್ನಿಸಿದ್ರು ದೊಡ್ಡಗೌಡರು. ಪತ್ನಿ ಬೇಡ ಅಂದ್ರೂ ಬಿಡದೆ ಪ್ರೀತಿಯಿಂದ ತಿನ್ನಿಸಿದ್ದ ಮಾಜಿ ಪ್ರಧಾನಿ. ದೇವೇಗೌಡರು ಚೆನ್ನಮ್ಮ ಜೊತೆಗಿದ್ದಂತ ವಿಡಿಯೋ ಹಂಚಿಕೊಂಡಿದ್ದಾರೆ ಎಚ್.ಡಿ.ಕೆ. ಎಲ್ಲ ದಂಪತಿಗೂ ಕೂಡ ದೇವೇಗೌಡರು ಮತ್ತೆ ಚೆನ್ನಮ್ಮ ಆದರ್ಶ ಅಂತೇಳಿ ಬರ್ಕೊಂಡಿದ್ದಾರೆ. ಆದರ್ಶ ದಂಪತಿಗಳಿಗೂ ಆದರ್ಶ ಆಗಿದ್ರು ತಮ್ಮ ತಂದೆ ತಾಯಿ ಅಂತೇಳಿ ಈ ವಿಡಿಯೋವನ್ನ ಹಂಚಿಕೊಳ್ಳೋದ್ರ ಮೂಲಕ ಇದ್ರ ಬಗ್ಗೆ ಬರ್ಕೊಂಡಿದ್ದಾರೆ. ತಮ್ಮ ತಂದೆ ತಾಯಿ ಹೆಂಗಿದ್ರು ಅಂತ.